ಮಸಾಲಾ ಟೀ ಅಥವಾ ಮಸಾಲಾ ಚಾಯ್ ಅಂತ ಹೇಳ್ಬೋದು ನಾವು ಇದನ್ನು, ಮಸಾಲಾ ಚಹಾ ಅಂತ. ಸೊ ಮಸಾಲಾ ಚಹಾ ಅಂದರೆ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್. ಇವತ್ತು ನಾವು ಮಸಾಲಾ ಚಹಾನ ಪರ್ಫೆಕ್ಟಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಹೋಟೆಲ್ ಶೈಲಿಯಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಹಾಗಿದ್ರೆ ತಡ ಯಾಕೆ, ಇವತ್ತಿನ ರೆಸಿಪಿನ ನೋಡ್ಕೊಂಬರೋಣ. ಸಿಂಪಲ್ಲಾಗಿ ಮನೆಯಲ್ಲಿ ಪರ್ಫೆಕ್ಟಾದ ಸ್ಟೈಲಲ್ಲಿ ಮಸಾಲಾ ಚಹಾನ ಮಾಡೋದು ಹೇಗಂತ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಅನುರಾಧ ಚಾನಲ್ ವೀಕ್ಷಕರೇ. ಇವತ್ತು ನಾನು ಮಸಾಲಾ ಚಹಾ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲನೂ ತೋರಿಸ್ತಾ ಇದ್ದೀನಿ. ಇದನ್ನು ಇನ್ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಮಸಾಲೆ ಅಂದರೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ನಿಮಗೆ. ಕರಿ ಮೆಣಸಿನ್ಕಾಳು, ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ಬೋದು, ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ, ಒಂದು 5 ರಿಂದ 6 ಏಲಕ್ಕಿನ ತೊಗೊಂಡಿದ್ದೀನಿ, ಸ್ವಲ್ಪ ಲವಂಗ, ಚಕ್ಕೆ ಮತ್ತು ಸ್ವಲ್ಪ ಸೊಪ್ಪನ್ನ ತೊಗೊಂಡಿದ್ದೀನಿ, ಬಡಿ ಸೊಪ್ಪು ಅಂತ, ಮತ್ತು ಹಸಿ ಅಲ್ಲೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಡ್ರೈ ಶುಂಠಿನೂ ಕೂಡ ಇದಕ್ಕೆ ಹಾಕ್ಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಒಂದು 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಫ್ರೆಂಡ್ಸ್, ಸ್ವಲ್ಪ ಹೊತ್ತಿದ್ರೆ ಸಾಕಾಗುತ್ತೆ. ನೋಡ್ತಿದ್ರಲ್ಲ, ಇಷ್ಟು ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕಾಗುತ್ತೆ. ಸೊ ಇದನ್ನು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಾದರೆ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನಾನು ಎಲ್ಲನೂ 1 ರಿಂದ 2 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಆದಮೇಲೆ ನಾವು ಚಹಾನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿದ್ರಲ್ಲ, ಇಷ್ಟಾದರೆ ಸಾಕಾಗುತ್ತೆ, ಜಾಸ್ತಿ ಫೈನಾಗಿ ಪೌಡರ್ ಬೇಕಂತ ಏನಿಲ್ಲ. ಸೊ ಇಷ್ಟಾದರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಕೂಡ ನಾವು ಒಂದು 3 ರಿಂದ 4 ಸಲ ಚಹಾನ ಮಾಡ್ಕೋಬೋದು, ಒಂದು 3 ರಿಂದ 4 ಜನಕ್ಕೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಮತ್ತು ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೋಬೇಕಾಗತ್ತೆ. ನೀರು ಚೆನ್ನಾಗಿ ಸ್ವಲ್ಪ ಕುದಿಯುವವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ. ನಾನು ಇಲ್ಲಿ ಒಂದು 2 ರಿಂದ 3 ಜನಕ್ಕೆ ಆಗುವಷ್ಟು ಚಹಾನ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, 1 ಕಪ್ ಆಗುವಷ್ಟು. ಆಮೇಲೆ ಅದಕ್ಕೆ ಟೀ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಯಾವ ಬೇಕಾದರೂ ಟೀ ಪೌಡರ್ನ ಯೂಸ್ ಮಾಡ್ಕೊಳ್ಳಿ, ಇದೆ ಅಂತೇನಿಲ್ಲ. ನಾನಿಲ್ಲಿ ತಾಜ್ ಮಹಲ್ ಟೀ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೀ ಪೌಡರ್ ಹಾಕಿದ ಮೇಲೆ 1 ಸ್ಪೂನ್ ಆಗುವಷ್ಟು ನಾವು ಮಸಾಲೆನ ಸಣ್ಣದಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪೌಡರ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಅಲ್ಲೆನ ತೊಗೊಂಡಿದ್ನಲ್ಲ, ಹಸಿ ಅಲ್ಲೆ ಅಂತ ಹೇಳ್ತೀವಿ, ಜಿಂಜರ್ ಅಂತ. ಸೊ ಅದನ್ನು ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಶುಂಠಿ ಪೌಡರ್ ಕೂಡ ಹಾಕೋಬಹುದು. ಸೊ ಇವಾಗ ಅಲ್ಲೇ ಹಾಕಿದ್ಮೇಲೆ ನಾವು ಚಾದ ತಪ್ಪಲ ಅಂತೀವಲ್ಲ, ಚಾದ ಲೀವ್ಸ್ ಅಂತ, ಅಥವಾ ಅದಕ್ಕೆ ಗೌತಿ ಕೂಡ ಅಂತ ಹೇಳ್ಬೋದು, ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಅದಾದಮೇಲೆ ಸಕ್ಕರೆನ ಹಾಕಿದ್ದೀನಿ, 1-2 ಸ್ಪೂನ್ ಆಗೋಷ್ಟು. ನಿಮಗೆ ಯಾವ ಥರ ಸ್ವೀಟ್ ಬೇಕು, ಮೀಡಿಯಮ್ ಇದ್ದರೆ ಮೀಡಿಯಮ್ಮು, ಜಾಸ್ತಿ ಬೇಕಾದರೆ ಜಾಸ್ತಿ, ಆ ಥರ ಸಕ್ಕರೆ ಪ್ರಮಾಣನ ನೀವು ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ಥರ ಬಬಲ್ ಬರಬೇಕಾಗುತ್ತೆ. ಒಂದು ಸ್ವಲ್ಪ ಮಧ್ಯದಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಸೊ ಅದಾದಮೇಲೆ ಒಂದು 5 ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಬಬಲ್ ಬರೋವರೆಗೂ ಈ ಥರ, ಅಂದರೆ ಕುದೀತಾ ಇದೆಯಲ್ಲ, ಚೆನ್ನಾಗಿ ಬಾಯ್ಲ್ ಆಗ್ತಿದೆಯಲ್ಲ, ಚೆನ್ನಾಗಿ ಈ ಥರ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿರೋ ಮಸಾಲೆ ಎಲ್ಲ ಫ್ಲೇವರು ಬಿಡಬೇಕಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ನಾನು 1 ಕಪ್ ಆಗುವಷ್ಟು ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಹಾಲು ಹಾಕಿದ ಮೇಲೆ ಕೂಡ ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಗರಂ ಇವಾಗ ನಮ್ಮ ಚಹಾ ಕೂಡ ರೆಡಿ ಆಗಿದೆ. ಮಸಾಲಾ ಟೀ ಅಂತ ಹೇಳ್ಬೋದು, ಮಸಾಲಾ ಚಾಯ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಶರೀರಕ್ಕೆ ಒಂದ್ಸಲ ಈ 1 ಕಪ್ ಟೀ ಕುಡಿದ್ರೆ ತುಂಬ ರಿಲೀಫ್ ಫೀಲ್ ಆಗುತ್ತೆ ಫ್ರೆಂಡ್ಸ್. ಸೊ ಚಹಾ ಮತ್ತು ಕಾಫಿ ಎಲ್ರಿಗೂ ಇಷ್ಟ ಆಗುತ್ತೆ. ತಲೆನೋವಾಗಿರ್ಬೋದು, ಆಫೀಸಿಂದ ಬಂದಮೇಲೆ ಆಗಿರ್ಬೋದು, ಈ ಥರ ಒಂದು ಚೆನ್ನಾಗಿ ಮಸಾಲೆ ಚಹಾ 1 ಕಪ್ ಕುಡಿದ್ರೆ ತುಂಬ ರಿಲೀಫಾಗಿ ಫೀಲ್ ಆಗುತ್ತೆ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಜೊತೆಗೆ ನಾನು ಒಂದು 4 ಬಿಸ್ಕಿಟ್ ಕೂಡ ಇಡ್ತಾಯಿದ್ದೀನಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ, ಯಾವ ಥರ ಕಾಂಬಿನೇಷನ್ ಕೂಡ ಅಂತ ತುಂಬ ಚೆನ್ನಾಗಿದೆ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.